ನಮಸ್ಕಾರ. ನಾವೆಲ್ಲರೂ ಕನಸು ಕಾಣ್ತೀವಿ ಅಲ್ವಾ? ಕೆಲವೊಂದ್ಸಾರಿ ಆಕಾಶದಲ್ಲಿ ಹಾರಿದ ಹಾಗೆ, ಇನ್ನೊಂದ್ಸಲ ಯಾರೋ ಬೆನ್ನಟ್ಟಿದ ಹಾಗೆ ಭಯಾನಕ ಕನಸುಗಳು. ಅಷ್ಟಕ್ಕೂ ಏನಿದು ಕನಸು? ಯಾಕೆ ನಾವು ಮಲ್ಗಿದಾಗ ಇವೆಲ್ಲ ಬರುತ್ತೆ? ಬನ್ನಿ ಈ ಕನಸುಗಳ ಹಿಂದಿನ ಸೈನ್ಸ್ ಏನು ಅಂತ ಇವತ್ತು ನೋಡೋಣ. ಎತ್ತರದಿಂದ ಹಾರಿದ ಹಾಗೆ, ಇಲ್ಲಾಂದ್ರೆ ಏನೋ ಒಂಡ್ರಿಂದ ಓಡಿ ಹೋಗ್ತಿರೋ ಹಾಗೆ, ಇಂಥ ವಿಚಿತ್ರವಾದ ಕನಸು ಬಿದ್ದಿರೋದು ನೆಂಪಿದೆಯಾ? ಹೌದು, ಇದು ಆಲ್ಮೋಸ್ಟ್ ಎಲ್ಲರಿಗೂ ಆಗುವಂಥ ಅನುಭವ. ಈ ಥರದ ಕನಸುಗಳು ನಮ್ಮನ್ನ ಕನ್ಫ್ಯೂಸ್ ಮಾಡಬಹುದು, ಆದರೆ ಇದು ನಮ್ಮ ಮೆದುಳಿನ ಒಂದು ತುಂಬಾನೇ ಇಂಪಾರ್ಟೆಂಟ್, ಅಷ್ಟೇ ಇಂಟ್ರೆಸ್ಟಿಂಗ್ ಆದ ಭಾಗ. ಸರಿ, ಹಾಗಾದ್ರೆ ಮೊದಲು ಕನಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಕ್ಟ್ ಆಗಿ ಕನಸು ಅಂದ್ರೆ ಏನು? ಅದು ನಮ್ಮ ಬ್ರೇನಲ್ಲಿ ಹೇಗೆ, ಯಾಕೆ ಕ್ರಿಯೇಟ್ ಆಗುತ್ತೆ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಕನ್ಸು ಅನ್ನೋದು ನಾವು ಮಲಗಿದ್ದಾಗ ನಮ್ಮ ಬ್ರೇನ್ ನಮ್ಗೆ ಹೇಳೋ ಸ್ಟೋರಿಗಳು. ಈ ಕಥೆಗಳಲ್ಲಿ ಪಿಕ್ಚರ್ಸ್ ಇರುತ್ತೆ, ಸೌಂಡ್ಸ್ ಇರುತ್ತೆ, ಆಮೇಲೆ ಫೀಲಿಂಗ್ಸ್ ಕೂಡ ಇರುತ್ತೆ. ಅಬ್ಬಾ, ಎಷ್ಟೋ ಸಲ ಅವು ಎಷ್ಟು ರಿಯಲ್ ಆಗಿರತ್ತೆ ಅಂದ್ರೆ ಬೆಳಗ್ಗೆ ಎದ್ದ ಮೇಲೂ ಅದರ ಎಫೆಕ್ಟ್ ನಮ್ಮ ಮೇಲೆ ಹಾಗೆ ಉಳಿದ್ಬಿಟ್ಟಿರುತ್ತೆ. ಈ ಕನಸುಗಳು ಸುಮ್ಸುಮ್ನೆ ಬಂದು ಹೋಗೋದಿಲ್ಲ ಗೊತ್ತಾ? ಇದಕ್ಕೂ ನಮ್ಮ ನಿದ್ದೆಗೂ ಒಂದು ಡೀಪ್ ಕನೆಕ್ಷನ್ ಇದೆ. ನಮ್ಮ ನಿದ್ದೆಯ ಒಂದು ಪರ್ಟಿಕ್ಯುಲರ್ ಸ್ಟೇಜ್ನಲ್ಲೇ ಇವು ಬರೋದು. ಸೊ ರಾತ್ರಿ ಇಡೀ ನಮ್ಮ ಮೆದುಳು ಏನೆಲ್ಲಾ ಮಾಡತ್ತೆ ಅನ್ನೋ ಆ ಜರ್ನಿಯನ್ನೊಮ್ಮೆ ನೋಡೋಣ. ನೋಡಿ, ನಮ್ಮ ನಿದ್ದೆಯಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಅದರಲ್ಲಿ 3 ಮೇನ್ ಸ್ಟೇಜಸ್ ಇದೆ. ಫಸ್ಟ್, ಲೈಟ್ ಸ್ಲೀಪ್ ಅಂದ್ರೆ ಲಘು ನಿದ್ರೆ. ಆಮೇಲೆ ಡೀಪ್ ಸ್ಲೀಪ್ ಅಂದ್ರೆ ಆಳವಾದ ನಿದ್ರೆ. ಆದ್ರೆ ನಮಗೆಲ್ಲ ಏಕ್ದಮ್ ಕ್ಲಿಯರ್ ಆಗಿ ಬೆಳಿಗ್ಗೆ ಎದ್ದಮೇಲೂ ನೆನಪಿರುವಂತಹ ಕನಸುಗಳು ಬೀಳೋದು ಮಾತ್ರ ಆ 3ನೇ ಸ್ಟೇಜ್ನಲ್ಲಿ. ಆ 3ನೇ ಸ್ಟೇಜ್ ಇದೆಯಲ್ವಾ, ಅದೇ REM ನಿದ್ರೆ. REM ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ. ಅಂದ್ರೆ ಆ ಟೈಮಲ್ಲಿ ನಮ್ಮ ಕಣ್ಣುಗಳು ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸ್ಟೇಜಲ್ಲಿ ನಮ್ಮ ಬ್ರೇನ್ ನಾವು ಎಚ್ಚರವಾಗಿದ್ದಾಗ ಎಷ್ಟು ಆಕ್ಟಿವ್ ಇರುತ್ತೋ ಅಷ್ಟೇ ಆಕ್ಟಿವ್ ಆಗಿರುತ್ತೆ. ಸ್ಪೆಷಲಿ ನಮ್ಮ ಫೀಲಿಂಗ್ಸ್, ಮೆಮರೀಸ್ ಎಲ್ಲ ಕಂಟ್ರೋಲ್ ಮಾಡೋ ಬ್ರೇನ್ ಪಾರ್ಟ್ಸ್ ಫುಲ್ ಆಕ್ಟಿವ್. ಅದಕ್ಕೇನೆ ನಮ್ಗೆ ಅಷ್ಟು ಕ್ಲಿಯರ್ ಆಗಿರೋ, ಅಷ್ಟೊಂದು ಎಮೋಷನಲ್ ಆಗಿರೋ ಕನ್ಸುಗಳು ಬೀಳೋದು. ಸರಿ, ಹಾಗಾದ್ರೆ ನಮ್ಮ ಬ್ರೈನ್ ಇಷ್ಟೆಲ್ಲ ಕಷ್ಟಪಟ್ಟು ಈ ಕಥೆಗಳನ್ನ ಯಾಕೆ ಕ್ರಿಯೇಟ್ ಮಾಡುತ್ತೆ? ಸುಮ್ನೆ ಟೈಮ್ ಪಾಸ್ಗಾ? ಇಲ್ಲ. ಈ ಕನಸುಗಳ ಹಿಂದಿರೋ ಅಸಲಿ ಉದ್ದೇಶವಾದ್ರೂ ಏನು? ಈ ಪ್ರಶ್ನೆಗೆ ಸೈಂಟಿಸ್ಟ್ಗಳು ಕೆಲವು ಇಂಟ್ರೆಸ್ಟಿಂಗ್ ಥಿಯರಿಗಳನ್ನ ಹೇಳ್ತಾರೆ. ಕನಸು ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಸ್ಟೋರಿಗಳಲ್ಲ. ಅವು ನಮ್ಮ ಬ್ರೈನನ್ನ ತುಂಬಾ ಮುಖ್ಯವಾದ ಕೆಲ್ಸಗಳನ್ನ ಮಾಡೋ ಒಂದು ರೀತಿ. ಅಂದ್ರೆ ದಿನಪೂರ್ತಿ ನಾವು ಅನುಭವಿಸಿದ ಸಾವಿರಾರು ವಿಷಯಗಳನ್ನ ಸಾರ್ಟ್ ಮಾಡಿ, ಆರ್ಗನೈಸ್ ಮಾಡೋಕೆ. ನಮ್ಮ ಇಮೋಷನ್ಸ್ ಅಂದ್ರೆ ಖುಷಿ, ಭಯ, ದುಃಖ ಇವೆಲ್ಲ ಬ್ಯಾಲೆನ್ಸ್ ಮಾಡೋಕೆ. ಅಷ್ಟೇ ಅಲ್ಲ, ನಾವು ಹೊಸದಾಗಿ ಕಲಿತ ವಿಷಯಗಳನ್ನ ಮೆಮರಿಯಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡೋಕೆ ಈ ಕನಸುಗಳು ಹೆಲ್ಪ್ ಮಾಡತ್ತೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಅಂದುಕೊಳ್ಳಿ, ದಿನಪೂರ್ತಿ ಒಂದೇ ವಿಡಿಯೋ ಗೇಮ್ ಆಡಿದ್ದೀರಿ. ಅವತ್ತು ರಾತ್ರಿ ಕನಸಲ್ಲಿ ಅದೇ ಗೇಮ್ನ ಕ್ಯಾರೆಕ್ಟರ್ಸ್, ಸೀನ್ಗಳು ಬರುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದರರ್ಥ ಏನು? ನಮ್ಮ ದಿನನಿತ್ಯದ ಅನುಭವಗಳೇ ನಮ್ಮ ಕನಸುಗಳ ರಾ ಮೆಟೀರಿಯಲ್ಸ್ ಇದ್ದ ಹಾಲೆ. ಆದ್ರೆ ಒಂದು ನಿಮಿಷ, ಎಲ್ಲ ಕನಸುಗಳು ಹೀಗೆ ಸಿಂಪಲ್ ಆಗಿರೋದಿಲ್ಲ ಅಲ್ವಾ? ಕೆಲವು ತುಂಬಾನೇ ವಿಚಿತ್ರವಾಗಿರತ್ತೆ, ಇನ್ನು ಕೆಲವು ಭಯಾನಕವಾಗಿರತ್ತೆ. ಯಾಕೆ ಹೀಗೆ? ಬನ್ನಿ ಈ ಬೇರೆ ಬೇರೆ ತರದ ಕನಸುಗಳ ಹಿಂದಿನ ಕಾರಣ ಏನು ಅಂತ ನೋಡೋಣ. ಆಕಾಶದಲ್ಲಿ ಹಾರಿದ ಹಾಗೆ, ಪ್ರಾಣಿಗಳು ನಮ್ ಜೊತೆ ಮಾತಾಡಿದ ಹಾಗೆ ಯಾಕಿಷ್ಟೊಂದು ವಿಚಿತ್ರವಾದ ಕನಸುಗಳು ಬೀಳುತ್ತೆ? ಯಾಕಂದ್ರೆ ಆ REM ನಿದ್ರೆ ಟೈಮಲ್ಲಿ ನಮ್ಮ ಬ್ರೈನ್ನ ಲಾಜಿಕ್ ಸೆಂಟರ್ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸೋ ಭಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಿರುತ್ತೆ. ಆಗ ನಮ್ಮ ಬ್ರೈನ್ ಫ್ರೀಯಾಗಿ ಬೇರೆ ಬೇರೆ ಮೆಮೊರೀಸ್, ಥಾಟ್ಸ್ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು ಹೊಸ ವಿಚಿತ್ರವಾದ ಸ್ಟೋರಿಯನ್ನ ರೆಡಿ ಮಾಡುತ್ತೆ. ಹಾಗೇನೆ ನೈಟ್ಮೇರ್ಸ್ ಅಂದ್ರೆ ಕೆಟ್ಟ ಕನಸುಗಳು. ಇವು ಸಾಮಾನ್ಯವಾಗಿ ನಮ್ಮ ಮನಸ್ಸಿರೋ ಟೆನ್ಷನ್, ಸ್ಟ್ರೆಸ್ ಅಥವಾ ಭಯದ ಒಂದು ರಿಫ್ಲೆಕ್ಷನ್. ಈಗ ಎಕ್ಸಾಮ್ ಟೆನ್ಷನ್ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಾಗ ಕೆಟ್ಟ ಕನ್ಸು ಬೀಳೋ ಚಾನ್ಸಸ್ ಜಾಸ್ತಿ ಆಗತ್ತೆ. ಹಾಗಾದ್ರೆ ಕನಸುಗಳಿಂದ ಲಾಭ ಇದೆಯಾ, ನಷ್ಟ ಇದೆಯಾ? ವೆಲ್, ಇದಕ್ಕೆ 2 ಸೈಡ್ಸ್ ಇದೆ. ಒಂದ್ ಕಡೆ ಕನಸುಗಳು ನಮ್ಮ ಮೆಮರಿ ಪವರ್, ಕ್ರಿಯೇಟಿವಿಟಿಯನ್ನ ಹೆಚ್ಚಿಸುತ್ತೆ. ಇನ್ನೊಂದ್ ಕಡೆ ಕೆಟ್ಟ ಕನಸುಗಳು ಬಿದ್ರೆ ನಮ್ಮ ನಿದ್ದೆ ಡಿಸ್ಟರ್ಬ್ ಆಗತ್ತೆ, ನಮ್ಮನ್ನ ಮೆಂಟಲಿ ಸುಸ್ತ್ ಮಾಡ್ಬಿಡುತ್ತೆ. ಸೊ ಈ ಕೆಟ್ಟ ಕನಸುಗಳನ್ನ ಕಡಿಮೆ ಮಾಡಿ ಒಳ್ಳೆ ಕನಸುಗಳನ್ನ ನೋಡಕ್ಕೇನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಅದಕ್ಕೆ ನಾವು ನಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ಮತ್ತೆ ಎನ್ವೈರನ್ಮೆಂಟ್ನ ಸ್ವಲ್ಪ ಸರಿಪಡಿಸ್ಕೋಬೇಕು ಅಷ್ಟೆ. ಕೆಲವು ಸಿಂಪಲ್ ಟಿಪ್ಸ್ ಇದೆ ನೋಡಿ. ಮಲ್ಗೋಕೆ 1 ಗಂಟೆ ಮುಂಚೆನೆ ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ಎಲ್ಲ ದೂರ ಇಡಿ. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಮಲ್ಗುವಾಗ ಏನಾದ್ರೂ ಪಾಸಿಟಿವ್ ಆದ ವಿಷಯಗಳ ಬಗ್ಗೆ ಯೋಚನೆ ಮಾಡಿ. ಇದು ಒಳ್ಳೆ ನಿದ್ರೆಗೂ ಹೆಲ್ಪ್ ಮಾಡುತ್ತೆ, ಸಿಹಿ ಕನ್ಸುಗಳಿಗೂ ದಾರಿ ಮಾಡ್ಕೊಡುತ್ತೆ. ಸೊ ಫೈನಲ್ ಆಗಿ ಈ ಇಡೀ ವಿಶ್ಲೇಷಣೆಯಿಂದ ನಮಗೆ ಗೊತ್ತಾಗೋದೇನೆಂದ್ರೆ,
ಕನ್ಸ್ಗಳು ಅಂದ್ರೆ ಸುಮ್ನೆ ಏನೋ ಅರ್ಥ ಇಲ್ಲದ ಚಿತ್ರಗಳಲ್ಲ. ಅವು ನಮ್ಮ ಮೆದುಳು ನಮಗೋಸ್ಕರನೇ ಹೆಣೆಯೋ ಒಂದು ಪರ್ಸನಲ್ ಸ್ಟೋರಿ ಇದ್ದಾಗೆ. ಪ್ರತಿ ರಾತ್ರಿ ನಾವು ಮಲಗಿದಾಗ ನಮ್ಮ ಬ್ರೇನ್ ಆ ದಿನದ ಅನುಭವಗಳು, ನಮ್ಮ ಫೀಲಿಂಗ್ಸ್, ನಮ್ಮ ಮೆಮರೀಸ್ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅದನ್ನ ಸರಿಪಡಿಸೋ ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಕನಸುಗಳು ಆ ಒಂದು ಪ್ರಾಸೆಸ್ನ ಬ್ಯೂಟಿಫುಲ್ ರಿಸಲ್ಟ್ ಅಷ್ಟೇ. ಕನಸುಗಳ ಈ ಸೀಕ್ರೆಟ್ ವರ್ಲ್ಡ್ ಬಗ್ಗೆ ನಾವು ಮಾತಾಡಿದ್ದು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಈ ಥರದ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನ್ಪಿಡಿ, ಮುಂದಿನ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ನ ಮರಿಬೇಡಿ.